ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಅವ್ರಿಗೆ ನಮ್ಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ. ನಾರಾಯಣಘಟ್ಟ, ಕಗ್ಲಿಪುರ, ಆರುವಳ್ಳಿ, ಚೊಕ್ಕಸಂದ್ರ, ಕೊಡ್ತಿ, ಸೂಲ್ಕುಂಟೆ. ನಮ್ಗೆ ದಯವಿಟ್ಟು ಬ್ರಿಡ್ಜ್ ಬೇಗ ಮಾಡಿಕೊಟ್ರೆ ನಾವು ಮುಂದಿನ ವರ್ಷ ಉಸ್ಕೂರ್ಗೆ ಹೋಗಲೇಬೇಕು. ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದೆ. ಕೆರೆಡ್ ಹತ್ರ ಫಂಡ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 52 ಕೋಟಿ ಇಂದ 58 ಕೋಟಿವರೆಗೂ ಸ್ಯಾಂಕ್ಷನ್ ಆಗಿದೆ. ಅಂದರೆ ಇಡೀ ಜಗತ್ತಲ್ಲಿ ಒಂದು ಜಾತ್ರೆಗೆ ಬ್ರಿಡ್ಜ್ ಕಟ್ಟು ಆಗೋವಂಥ ಒಂದೇ ಜಾತ್ರೆ ನಮ್ಮ ಉಸ್ಕೂರು ಮದ್ದೂರಮ್ಮ ಜಾತ್ರೆ ಆಗುತ್ತೆ. ಹೌದು, ಆಧುನಿಕತೆ ಬೇಕು, ಹಂಗಂತೇಳಿ ನಮ್ಮ ತಲೆನ ಕೊಟ್ಟು ನಾವು ಬದುಕೋಕ್ಕಾಗಲ್ವಲ್ಲ. ಬರೀ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನಗಳನ್ನ ಹದ್ಬಸ್ದಲ್ಲಿ ಇಟ್ಕೊಳ್ಳೋದಲ್ಲ. ಆ ಹದ್ಬಸ್ದಲ್ಲಿ ಇರೋ ದೇವಸ್ಥಾನಗಳಿಗೆ ಏನೇನು ಬೇಕು ಸೌಕರ್ಯ ಮಾಡ್ಕೊಳ್ಳಿ. ಬರೀ ಅವ್ರು ಹೇಳ್ತಾರೆ ನಾವು ಕೇಳ್ತಾರೆ ಅಂದರೆ ಆಗಲ್ಲ. ನಾವು ಹೇಳೋದು ಅವ್ರು ಕೇಳಬೇಕು, ಅವ್ರು ಹೇಳೋದು ನಾವು ಕೇಳಬೇಕು. ಅದೇ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ನಮ್ಮ ಹುಸ್ಕೂರು ಜಾತ್ರೆಯಲ್ಲಿ ಕೆಲವು ಗ್ರಾಮಗಳು ತಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಕೇಳ್ಕೊತಾ ಇದ್ದಾರೆ. ಸರಿಸುಮಾರು 5-6 ವರ್ಷಗಳಿಂದ ಕೆಲವು ಊರುಗಳ ಕುರ್ಜ್ಗಳು ಆ ದೇವಸ್ಥಾನನ ಅಂದರೆ ಹುಸ್ಕೂರು ದೇವಸ್ಥಾನನ ತಲುಪಕ್ಕೆ ಅಂದರೆ ವಿದ್ಯುತ್ ತಂತಿಯಿಂದ ಚಲಿಸೋ ರೈಲ್ನ ಇಲ್ಲಿ ಮಾರ್ಗದ ಮಧ್ಯೆ ಬಂದಿರೋದ್ರಿಂದ ಇದು ತುಂಬಾ ತೊಂದರೆ ಆಗ್ತಿದೆ ಅವರಿಗೆ. ಇದಕ್ಕೋಸ್ಕರ ಮನೋಹರ್ ಮಾರಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಇದ್ರ ಬಗ್ಗೆ ತುಂಬಾ ಹೋರಾಟ ನಡೆಸ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಸರ್ಕಾರದವರಿಗೆ ತಲುಪೋ ಥರ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಕೇಳ್ಕೊತಾ ಇದ್ದೀನಿ. 2020ರಲ್ಲಿ ಹೈಟೆನ್ಷನ್ ವೈರ್ ಬಂತು, ಯಾವುದೋ ರೈಲ್ವೇದು. ಆಮೇಲೆ ನಾವು ತೇರು ಹೋಗೋಕ್ಕಾಗಿಲ್ಲ ಉಸ್ಕೂರ್ಗೆ. 20ರಲ್ಲಿ ನಾವು ತೇರು ಕಟ್ಟಿದ್ವಿ, ಅಂದರೆ DC ಆರ್ಡ್ರ್ ಬಂದುಬಿಡ್ತು, ತೇರು ಬಿಟ್ಟಿಲ್ಲ. ಆಮೇಲೆ ನಾವು ಕೋರ್ಟ್ಗೆ ಹೋದ್ವಿ, ಹೈಕೋರ್ಟ್ಗೆ ಹೋದ್ವಿ. ನಮ್ಮ ಮನೋಹರ್ ಅವರು ನಮ್ಗೆ ಭಾರಿ ಸಪೋರ್ಟ್ ಕೊಟ್ಟರು. ಭಾಳ ಕಷ್ಟಪಟ್ವಿ, ಏನೇನೋ ಮಾಡಿ ನಾವು ಉಸ್ಕೂರ್ಗೆ ಹೋಗಲೇಬೇಕು ಅಂತ ಭಾರಿ ಪ್ರಯತ್ನ ಪಟ್ವಿ. ಉಸ್ಕೂರ್ಗೆ ಹೋಗೋಕ್ಕಾಗಿಲ್ಲ. ನಮಗೆ ದಯವಿಟ್ಟು ಬ್ರಿಡ್ಜ್ ಬೇಗ ಮಾಡಿಕೊಟ್ರೆ ನಾವು ಮುಂದಿನ ವರ್ಷ ಉಸ್ಕೂರ್ಗೆ ಹೋಗಲೇಬೇಕು. ನಾವು ಇಷ್ಟು ಸುಮಾರು ಈ ವರ್ಷ 30 ಲಕ್ಷ ಖರ್ಚು ಮಾಡಿದ್ವಿ ನಮ್ಮ ತೇರಿಗೆ. ಎಲ್ಲ ಹೊಸದು ಮಾಡಿ 30 ಲಕ್ಷ ಖರ್ಚು ಮಾಡಿದ್ದೀವಿ. ನಾವು 30 ಲಕ್ಷ ಖರ್ಚು ಮಾಡಿ ನಾವು ಉಸ್ಕೂರು ಮದ್ದೂರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನಾವು ಚಿಂತಲಮೂಡವಾಳ ಹತ್ರ ಹೋಗಿ ಅಲ್ಲಿ ನಿಲ್ಸ್ಕೊಬೇಕಾಗತ್ತೆ. ಯಾಕಂದರೆ ನಮ್ಮ ಇದನ್ನು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಚಿಂತಲಮೂಡವಾಳಕ್ಕಾದರೂ ಹೋಗಲೇಬೇಕು ಅಂತ ನಾವು ತೇರು ಕಟ್ಟಿದ್ದೀವಿ. 6 ಊರವ್ರಿಗೆ ನಮ್ಗೆ ಭಾರಿ ತೊಂದರೆ ಆಗ್ಬಿಟ್ಟೈತೆ. ನಾರಾಯಣಘಟ್ಟ, ಕಗ್ಲಿಪುರ, ಆರುವಳ್ಳಿ, ಚೊಕ್ಕಸಂದ್ರ, ಕೊಡ್ತಿ, ಸೂಲ್ಕುಂಟೆ, ಈ 6 ಗ್ರಾಮಕ್ಕೂ ರೈಲ್ವೆ ಬ್ರಿಡ್ಜು ಆದಷ್ಟು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ದಯವಿಟ್ಟು ನಮ್ಮ ಇದನ್ನು ಆಲಿಸಿ ಬೇಗ ಬ್ರಿಡ್ಜ್ ಮಾಡಿಕೊಟ್ರೆ ನಾವು ಕೈ ಎತ್ತಿ ಅವ್ರಿಗೆ ಮುಗಿತೀವಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ಹುಸ್ಕೂರು ರೈಲ್ವೆ ಗೇಟ್ ಹತ್ತಿರ ಇದ್ದೀರಿ. ಯಾಕೆ ಇದ್ರ ಹತ್ರ ಇದ್ದೀರಿ, ಇದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀರಿ ಅಂತ ಇವತ್ತು ಎಲ್ಲರಿಗೂ ವಿವರಿಸ್ತೀನಿ, ಬನ್ನಿ ನೋಡಿ. ಈ ಜಾತ್ರೆ ಏನು ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಇದೆ, ಈ ಜಾತ್ರೆ ತಲೆಮಾರುಗಳಿಂದ ವರ್ಷಾನುಗಟ್ಟಲೆ ಸಾವಿರಾರು ವರ್ಷಗಳಿಂದ ಈ ಜಾತ್ರೆ ನಡ್ಕೊಬಂದಿದೆ. ಆದರೆ ಕಳೆದ 6 ವರ್ಷದಿಂದ ಇಲ್ಲಿ ಸುತ್ತಮುತ್ತ ಒಂದು 7 ಊರು ಕುರ್ಜು ತೇರು ಅಂತ ಏನು ಕರಿತಿದ್ದೀರಿ, ಅದು ಈ ರೈಲ್ವೆ ಟ್ರ್ಯಾಕ್ನ ದಾಟಕ್ಕಾಗ್ತಾಯಿಲ್ಲ. 2019ರಲ್ಲಿ ಈ ಹೈ ಇಂಟೆನ್ಷನ್ ವೈರ್ಸು ಸ್ಯಾಂಕ್ಷನ್ ಆಗುತ್ತೆ. ಸ್ಯಾಂಕ್ಷನ್ ಆದಮೇಲೆ 2020ರಲ್ಲಿ ಪೋಲ್ಸ್ ಹಾಕಿ ಕೋವಿಡ್ ಟೈಮಲ್ಲಿ ಏನು ಮಾಡ್ತಾರೆ, ಹೈ ಇಂಟೆನ್ಷನ್ ವೈರ್ ಹಾಕ್ಬಿಡ್ತಾರೆ. ಯಾವುದೇ ಗ್ರಾಮಸ್ಥರನ್ನ ಕೇಳಲ್ಲ, ಈ ಜಾತ್ರೆ ಬಗ್ಗೆ ಒಂದು ಯೋಚನೆ ಮಾಡಲ್ಲ ರೈಲ್ವೆ ಡಿಪಾರ್ಟ್ಮೆಂಟು. ಹಾಕ್ಬಿಟ್ಟು ಏನು ಮಾಡುತ್ತೆ, ನಾವು ತಲೆಮಾರುಗಳಿಂದ ನಡ್ಸ್ಕೊಬಂದಿರೋ ಜಾತ್ರೆ ನಮ್ಮ ದೇವಸ್ಥಾನದ ಹತ್ರ ಹೋಗಿ ಈ ರಥಗಳನ್ನ ನಿಲ್ಲಕ್ಕಾಗ್ತಾಯಿಲ್ಲ. ಇವತ್ತು ಚಿಂತನೆ ಮಾಡುವಲ್ದ ಹತ್ರ ರಥ ನಿಲ್ಲಿಸ್ಕೊಂಡು ಹೋಗೋವಂಥ ಪರಿಸ್ಥಿತಿ ಬಂದಿದೆ. ನೀವು ಮುಂದೆ ಹಾಗೆ ಬಂದರೆ ಈ ಲೈನ್ ತೆಗಿಯೋಕ್ಕೆ ನಾವೇ ಗೌರ್ಮೆಂಟ್ಗೆ ಬೇರೆ ರೀತಿಯೆಲ್ಲ ಆಪ್ಷನ್ಸ್ ಕೊಟ್ಟಿದ್ದೀರಿ, ಬಟ್ ಅವರು ತೊಗೊಂಡಿಲ್ಲ. ಅದಾದಮೇಲೆ ಹೈಕೋರ್ಟಲ್ಲಿ ಕೇಸ್ ಹಾಕಿ ಗ್ರಾಮಸ್ಥರೆಲ್ಲ ಸೇರಿ ಆ ಕೇಸಿನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಕೋರ್ಟು ಡೈರೆಕ್ಷನ್ಸ್ ಕೊಡುತ್ತೆ. ಡೈರೆಕ್ಷನ್ಸ್ ಕೊಟ್ಟು ಈ ಜಾತ್ರೆಗೆ ಯಾವ ರೀತಿ ನೀವು ಏನು ನಿಮ್ಮ ಸೌಲಭ್ಯಗಳನ್ನ ಮಾಡಿಕೊಡ್ಬೋದು ಮತ್ತು ನಿಮ್ಮ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ಆದಮೇಲೆ ಇದೇನಾಗಿರುತ್ತಂದರೆ ನಿಮಗೆ RUB ಆಗಿರುತ್ತೆ, ಅಂಡರ್ ಬ್ರಿಡ್ಜ್ ಆಗಿರುತ್ತೆ. ಅದಾದಮೇಲೆ ರೈಲ್ವೆ ROB ಆಗುತ್ತೆ, ರೈಲ್ವೆ ಓವರ್ ಬ್ರಿಡ್ಜ್ ಆಗುತ್ತೆ. ನಾವೇನ ಕೇಸ್ ಹಾಕಿಲ್ಲ ಅಂದಿದ್ರೆ ಇದು ಪೂರ್ತಿ ಬ್ರಿಡ್ಜು ಏನು ಮಾಡಿರೋರು ಅಂಡರ್ ಬ್ರಿಡ್ಜ್ ಮಾಡಿಬಿಡೋರು. ಸೊ RUB ಅಂತ ಮಾಡಿಬಿಟ್ಟಿರಿತ್ತು. ಆಮೇಲೆ ನಾವು ಕೇಸ್ ಹಾಕಿ ಕೆರೆಡ್ಗೆ ನಾವು ಅರ್ಜಿ ಹಾಕಿ ಕೊನೆಗೆ ಏನು ಮಾಡ್ತೀರಿ, ಇದಕ್ಕೆ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಆಗುತ್ತೆ. ಬ್ರಿಡ್ಜ್ ಸ್ಯಾಂಕ್ಷನ್ ಮಾಡಿದಾಗ ಮತ್ತೆ ಕೆರೆಡವ್ರು ಏನು ತಪ್ಪು ಮಾಡ್ತಾರೆ ಅಂದರೆ, ನಮ್ಮ ಬಿಡದಿ ಹತ್ರ ಒಂದು ರೈಲ್ವೆ ಬ್ರಿಡ್ಜ್ ಇದೆಯಲ್ವಾ, ರೈಲ್ವೆ ಬ್ರಿಡ್ಜ್ ಮೇಲೆ ಫ್ಲೈಓವರ್ ಇದೆಯಲ್ಲ, ಆ ರೀತಿ ಕವರ್ಡ್ ಒಂದು ಬ್ರಿಡ್ಜ್ ಕೊಟ್ಟುಬಿಡ್ತಾರೆ ಪ್ಲ್ಯಾನಿಂಗು. ಮತ್ತೆ ನಾವು ಅದನ್ನು ಅಬ್ಜೆಕ್ಷನ್ ರೈಸ್ ಮಾಡಿ ಅರ್ಜಿಗಳಾಕಿ ಮುಜರಾಯಿ ಇಲಾಖೆ ಮಿನಿಸ್ಟ್ರಿಂದ ಅರ್ಜಿಗಳಾಕಿ ನಾವು ಮತ್ತೆ ಪ್ಲ್ಯಾನ್ ಚೇಂಜ್ ಮಾಡಿ ಅಂತ ಹೇಳ್ತೀರಿ. ಪ್ಲ್ಯಾನ್ ಚೇಂಜ್ ಮಾಡಿ ಅವ್ರೇನು ಮಾಡ್ತಾರೆ, ಇವಾಗ ನಿಮಗೆ ಕಂಪ್ಲೀಟಾಗಿ ಹೊಸ ಬ್ರಿಡ್ಜ್ ಓಪನ್ ಬ್ರಿಡ್ಜ್ ಮಾಡಿದ್ದಾರೆ. ಓಪನ್ ಬ್ರಿಡ್ಜ್ ಮಾಡಿ ಏನು ಇವಾಗ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಒಂದು 500ರಿಂದ 600 ಮೀಟ್ರಷ್ಟು ರೈಲ್ವೆ ಬ್ರಿಡ್ಜನ್ನು ಕಟ್ಟೋಕ್ಕೆ
ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದೆ. ಕೆರೆಡ ಹತ್ರ ಫಂಡ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 52 ಕೋಟಿ ಇಂದ 58 ಕೋಟಿವರೆಗೂ ಸ್ಯಾಂಕ್ಷನ್ ಆಗಿದೆ ಹುಸ್ಕೂರು ಓವರ್ ಬ್ರಿಡ್ಜು ಮತ್ತು ಸಿಂಗೇನಗರ ಓವರ್ ಬ್ರಿಡ್ಜ್ಗೆ. ಇದಕ್ಕೆಲ್ಲ ಮೇನ್ ಉದ್ದೇಶ ಏನಂದರೆ ಈ ಜಾತ್ರೆ ನಿಲ್ಲಬಾರ್ದು, ಮುಂದಿನ ಪೀಳಿಗೆಗೆ ಹೋಗ್ಬೇಕು ಅನ್ನೋದು. ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳ ಹುಡುಗರು ಮತ್ತು ವಯಸ್ಸಾದವರು ಮತ್ತು ಗ್ರಾಮರ ಹಿರಿಯರ ಆಸೆ. ಮತ್ತು ಇನ್ನೊಂದು ನಮ್ಮ ಅಸಹಾಯಕತೆ ಏನಂದರೆ ಇಲ್ಲೆಲ್ಲ ಗ್ರಾಮಗಳಲ್ಲಿ ರಾಮಸಾಗರ ಆಗಿರ್ಬೋದು, ನಾರಾಯಣಘಟ್ಟ ಆಗಿರ್ಬೋದು, ಕಗ್ಲಿಪುರ, ಸಿಂಗೇನಗರ, ಆಮೇಲೆ ಹಾರೋಹಳ್ಳಿ, ಚೊಕ್ಸಂದ್ರ, ಸೂಳ್ಕುಂಟೆ, ಕೊಡತಿ, ಈ ಏನು 8 ಗ್ರಾಮಗಳಿದ್ದಾವೆ. 8 ಗ್ರಾಮಗಳು ಇಲ್ಲ ಬಂದು ತೇರನ್ನ ಊರಿಂದ ಆಚೆ ನಿಲ್ಲಿಸ್ತಾ ಇದ್ದಾರೆ, ಇಲ್ಲ ಹೊಡ್ಕೊಬಂದು ಮಧುರಮ್ಮ ದೇವಸ್ಥಾನದವರೆಗೂ ಅಂದರೆ ರಥನ ಓಡಿಸಿ ಮಧುರಮ್ಮ ದೇವಸ್ಥಾನದವರೆಗೂ ಬರೋಕ್ಕಾಗ್ತಿಲ್ಲ. ಅವರ ದುಃಖಗಳು, ಅವರ ನೋವು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಸುಮ್ಮನೆ ಎಲ್ಲರಿಗೂ ಇದೊಂದು ಜಾತ್ರೆ ಆಗೋಗಿದೆ ಅಷ್ಟೇ. ಬಿಟ್ಟರೆ ಈ ಜಾತ್ರೆಗಳಲ್ಲಿ ಮೂಲಗಳಿದ್ದಾವೆ. ಈ ಜಾತ್ರೆಯಲ್ಲಿ ನಮ್ಮ ಹಿರಿಯರ ಏನು ಹೇಳ್ತಾರೆ, ನಮ್ಮ ಹಿರಿಯರ ಪ್ರಾಕ್ಟೀಸ್ ಇದೆ, ನಮ್ಮ ಹಿರಿಯರು ಭಾವನೆಗಳಿದ್ದಾವೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ಬರೀ ಜಾತ್ರೆ ಅಲ್ಲ, ಹುಸ್ಕೂರು ಮಧುರಮ್ಮ ಜಾತ್ರೆ ಬರೀ ಜಾತ್ರೆ ಅಲ್ಲ, ತಲೆಮಾರುಗಳಿಂದ ನಡ್ಕೊಬಂದಿರೋಂಥ ವಿಶೇಷವಾದ ಒಂದು ಸಂಪ್ರದಾಯ. ಒಂದೊಂದು ತೇರಿಗೆ ಇಲ್ಲ ಅಂದ್ರೂ ಒಂದು ಸತಿ ಒಂದು ಕುರ್ಜಿನ ಹುಸ್ಕೂರು ಮಧುರಮ್ಮ ಜಾತ್ರೆಗೆ ಹೊಡಿಬೇಕಂದ್ರೆ ಒಂದು ಊರು ಗ್ರಾಮಕ್ಕೆ ಇಲ್ಲ ಅಂದರೂ 30-50 ಲಕ್ಷ ಬೇಕಾಗುತ್ತೆ. ನೀವು ಹೊಸ ತೇರು ಕಟ್ತೀರಿ ಅಂದರೆ ಇವತ್ತಿನ ದಿವಸಕ್ಕೆ ನಿಮಗೆ 1 ಕೋಟಿ ರೂಪಾಯಿ ಬೇಕು. ಬಟ್ಟು ಅಷ್ಟೆಲ್ಲ ಖರ್ಚು ಮಾಡಿದ್ರೂ ಇವತ್ತು ಆ ಗ್ರಾಮದ ನೋವುಗಳನ್ನ ಯಾರೂ ಕೇಳ್ತಾ ಇಲ್ಲ. ಕಳೆದ 6-7 ವರ್ಷಗಳಿಂದ ಇವತ್ತು ಕಟ್ತೀನಿ ಬ್ರಿಡ್ಜನ್ನು, ನಾಳೆ ಕಟ್ತೀನಿ ಬ್ರಿಡ್ಜನ್ನು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರ್ತು ಒಂದೇ ಒಂದು ಶಂಕುಸ್ಥಾಪನೆ ಆಗಿಲ್ಲ, ಒಂದೇ ಒಂದು ಕಲ್ಲು ಹಾಕಿಲ್ಲ. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಇವತ್ತು ಕಟ್ತೀನಿ ನಾಳೆ ಕಟ್ತೀನಿ, ಒಂದು 26 ತಿಂಗಳು ಟೈಮ್ ಇದೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಸಾವಿರಾರು ಜನಕ್ಕೆ ಶೇರ್ ಮಾಡಿ, ಗೌರ್ಮೆಂಟು ಎಚ್ಚೆತ್ಕೊಳ್ಳಿ. ನಮಗೇನಿಲ್ಲ, ನಾವು ಗೌರ್ಮೆಂಟ್ ಹೇಳಿದ್ರು ಅಷ್ಟೂ ಕಟ್ಟುಪಾಡುಗಳಿಗೆ ನಾವು ಕಟ್ಟುಪಾಡಾಗಿ ಅದೇ ರೀತಿ ನಾವು ಜಾತ್ರೆ ಮಾಡ್ತಾಯಿದ್ದೀರಿ. ಅದೇ ರೀತಿ ಗೌರ್ಮೆಂಟು ನಾವು ಹೇಳಿರೋ ರಿಕ್ವೆಸ್ಟ್ನಾಗಲಿ ನಮ್ಮದು ಒಂದು ಬೇಡಿಕೆ ಆಗಲಿ ನಿಭಾಯಿಸೋದು ಅವರ ಜವಾಬ್ದಾರಿ ಆಗಿರುತ್ತೆ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಬರೀ ಅವ್ರು ಹೇಳ್ತಾರೆ ನಾವು ಕೇಳ್ತಾರೆ ಅಂದರೆ ಆಗಲ್ಲ. ನಾವು ಹೇಳೋದು ಅವ್ರು ಕೇಳಬೇಕು, ಅವ್ರು ಹೇಳೋದು ನಾವು ಕೇಳಬೇಕು. ಅದೇ ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು. ನಮ್ಮ ಸಂಪ್ರದಾಯ, ನಮ್ಮ ಪಾರಂಪರಿಕತೆ ನಾವು ಮರೆತು ಬಾಳೋಕ್ಕಾಗಲ್ಲ. ಆಧುನಿಕತೆ ಇರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟಿಂದ ಜನಕ್ಕೆ ತೊಂದರೆ ಆಗುತ್ತೆ, ಹೌದು ನಮ್ಗೆ ಗೊತ್ತಿದೆ. ಹಂಗಂತೇಳಿ 6 ವರ್ಷದಿಂದ ನಾವು ತೊಂದರೆ ಅನುಭವಿಸ್ತಾ ಇದ್ದೀರಿ. ಯಾವಾಗ ಸೊಲ್ಯೂಷನ್ ತೊಗೊಳ್ತಾರೆ ಅನ್ನೋದು ನಮಗೆ, ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟರೆ ನಮ್ಮ ಪಾಡಕ್ಕೆ ನಾವು ಜಾತ್ರೆ ಮಾಡ್ಕೊಳ್ತೀರಿ. ಇನ್ನು ಮುಂದಿನ ವರ್ಷದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ಗೂ ನಮಗೆ ಕೃತಜ್ಞತೆ ಇರುತ್ತೆ. ಆದಷ್ಟು ಬೇಗ ಈ ಜಾತ್ರೆಗೆ ಸಂಬಂಧಪಟ್ಟ ಈ ರೈಲ್ವೆ ಬ್ರಿಡ್ಜು ಮುಗಿಲಿ ಅಂತ ಶ್ರೀ ಮಧುರಮ್ಮ ದೇವಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಲಿ. ಈ ರೈಲ್ವೆ ಬ್ರಿಡ್ಜ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ. ಜಗತ್ತಲ್ಲಿ ಈ ರೈಲ್ವೆ ಬ್ರಿಡ್ಜ್ ಕಟ್ಟಿದ್ರೆ ಹೆಗ್ಗಳಿಕೆ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ, ಹೆಗ್ಗಳಿಕೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ. ಯಾಕೆ ಅಂದರೆ ಇಡೀ ಜಗತ್ತಲ್ಲಿ ಒಂದು ಜಾತ್ರೆಗೆ ಬ್ರಿಡ್ಜ್ ಕಟ್ಟು ಆಗೋವಂಥ ಒಂದೇ ಜಾತ್ರೆ ನಮ್ಮ ಹುಸ್ಕೂರು ಮಧುರಮ್ಮ ಜಾತ್ರೆ ಆಗುತ್ತೆ. ಅದಕ್ಕೆ ಎಲ್ಲರೂ ಯಾರ್ಯಾರು ಮುಂದೆ ಬಂದಿರೋ ಅವ್ರ ಹೆಸರು ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ. ಮತ್ತು ಇನ್ನೊಂದೇನೆಂದರೆ ಆ ಬ್ರಿಡ್ಜ್ ಮೇಲೆ ಒಂದು ರಥ ಹೋಗೋದು, ಒಂದು ಕುರ್ಜ್ ಹೋಗೋದು ನೋಡೋದೇ ಒಂದು ಅದ್ಭುತ ಆಗುತ್ತೆ. ಇದು ಗೌರ್ಮೆಂಟಿಗೆ, ಟೂರಿಸ್ಟ್ ಡಿಪಾರ್ಟ್ಮೆಂಟ್ಗಾಗಿರ್ಬೋದು, ಈ ಜಾತ್ರೆಗಳಿಂದ ಇನ್ಕಮ್ ಇದೆ, ಟೂರಿಸಮ್ ಮಾಡ್ಬೋದು. ಮಾಡಿ ಗೌರ್ಮೆಂಟವರು ದಯವಿಟ್ಟು ಸರ್ಕಾರದವರು ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ, ಬರೀ ಮುಜರಾಯಿ ಇಲಾಖೆಯಲ್ಲಿ ನಮ್ಮ ದೇವಸ್ಥಾನಗಳನ್ನ ಹದ್ಬಸ್ದಲ್ಲಿ ಇಟ್ಕೊಳ್ಳೋದಲ್ಲ, ಆ ಹದ್ಬಸ್ದಲ್ಲಿರೋ ದೇವಸ್ಥಾನಗಳಿಗೆ ಏನೇನು ಬೇಕು ಸೌಕರ್ಯ ಮಾಡ್ಕೊಳ್ಳಿ. ನಾವು ಯಾರಿಗೂ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ಮಾತಾಡ್ತಾ ಇರೋದು ನಮಗೇನಾಗಿದೆ ಕಷ್ಟಗಳ ನೋವುಗಳನ್ನ ಅಷ್ಟೇ. ಮೊದಲು 2 ಲೈನ್ ಇತ್ತು, ಇವಾಗ 4-5ರಿಂದ 6 ಲೈನ್ ಆಗಿದೆ. ಹೋಗ್ತಾ ಇನ್ನೂ ಡೆವಲಪ್ ಆಗಲಿ, ನಮಗೆ ಬೇಜಾರಿಲ್ಲ. ಬಟ್ ನಮ್ಮ ಜಾತ್ರೆಗಳನ್ನ ನಿಲ್ಲಿಸಬೇಡಿ ಅನ್ನೋದು ನಮ್ಮ ಉದ್ದೇಶ. ನಮ್ಮ ಹುಸ್ಕೂರು ಮಧುರಮ್ಮ ಜಾತ್ರೆಯಲ್ಲಿ ನಾವೇನು ಆಧುನಿಕತೆಯಲ್ಲಿ ಅನುಭವಿಸ್ತಾ ಇದ್ದೀರಿ, ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಬೇರೆ ಜಾತ್ರೆಯಲ್ಲೂ ಕಷ್ಟಗಳು ಬರುತ್ತೆ. ಅದಕ್ಕೆ ಉದಾಹರಣೆ ಆಗಿ ನಾವು ಮುಂದೆ ನಿಂತು ದಾರಿ ತೋರಿಸ್ತಾ ಇದ್ದೀರಿ. ಇದರಿಂದ ನಾವು ಏನು ಲಕ್ಷಾಂತರ ಜನಗಳು ಪ್ರತಿ ದಿವಸ ಪ್ರತಿನಿತ್ಯ ಪೂಜಿಸ್ತೀರಿ, ಆ ದೇವರುಗಳಿಗೆ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಪೂಜೆ ಮಾಡೋಕ್ಕಾಗ್ತಾಯಿಲ್ಲ. ಹೌದು ಆಧುನಿಕತೆ ಬೇಕು, ಹಂಗಂತೇಳಿ ನಮ್ಮ ತಲೆಯನ್ನು ಕೊಟ್ಟು ನಾವು ಬದುಕೋಕ್ಕಾಗಲ್ವಲ್ಲ, ನಮ್ಮ ಮೂಲತನ ಮರೆತು ನಾವು ಬದುಕೋಕ್ಕಾಗಲ್ವಲ್ಲ. ನಮಗೇನು ಬೇಕೋ ಅದನ್ನು ದಯವಿಟ್ಟು ಸರ್ಕಾರ ಮಾಡಿಕೊಡ್ಬೇಕು. ಆ ಇಲಾಖೆಗಳು ಎಚ್ಚೆತ್ತುಕೊಂಡು ಇವಾಗಾರ ಮಾಡಿಕೊಡಿ. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಹೋಗ್ತಾ ಇದ್ದರೆ ಜನಗಳಿಗೆ ಆಲ್ರೆಡಿ ಒಂದು ಪೇಷನ್ಸು, ಒಂದು ಸಮಾಧಾನ ಅನ್ನೋದೇ ಹೋಗಿದೆ. ನಾವು ಎಷ್ಟಾಗುತ್ತೋ ಮಧುರಮ್ಮನ್ನು ಬೇಡಿಕೊಂಡು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತಿಗೂ ನಿಂತಿದ್ದೀರಿ.
ಇವಾಗ ಆಲ್ರೆಡಿ ಭರವಸೆ ಕೊಟ್ಟಂಗೆ 25 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ. ದಯವಿಟ್ಟು 25ರಲ್ಲಿ ಮುಗಿಸ್ಕೊಟ್ರೆ ನಿಮ್ಮನ್ನು ಎಲ್ಲರೂ ನಾವು ಜಾತ್ರೆಗೆ ಕರಿತೀರಿ, ಬನ್ನಿ ನಮ್ಮ ಜಾತ್ರೆ ನೋಡಿ, ನಮ್ಮ ಜೊತೆ ಸಂಭ್ರಮಿಸಿ. ನಿಮ್ಗೆ ಆವಾಗ ಗೊತ್ತಾಗುತ್ತೆ ನಾವು ಯಾಕೆ ಇಷ್ಟು ಕಷ್ಟಪಡ್ತಾಯಿದ್ದೀರಿ ಜಾತ್ರೆಗೋಸ್ಕರ ಓಡಾಡಬೇಕು ಅಂತ ಹೇಳಿ. ಯಾಕಂದರೆ ಇದೇ ನಮ್ಮ ಮೂಲ, ಇದೇ ನಮ್ಮ ಜೀವ, ಇದೇ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕಾಗಿರೋ ಕೊಡುಗೆ.